ಏನು ನಿನ್ನೆ ನಾನು ಕೋರ್ಟ್ನ್ಯಾಗ ವಾದ ಮಾಡ್ತಿರ್ಬೇಕಾದ್ರೆ ನನ್ನ ನೋಡಿ ಕಿಸಿ ಕಿಸಿ ಹಲ್ಕಿಸಿಟ್ಯಾ? ಬಾಸ್, ನಿನ್ನೆ ನೀವು ಕೋರ್ಟಲ್ಲಿ ವಾದ ಮಾಡಿದ್ ನೋಡಿ ನಾನೊಬ್ನೇ ಅಲ್ಲ, ಇಡೀ ಕೋರ್ಟ್ ಏನಾಗ್ತಾ ಇತ್ತು. ಇದ್ರಲ್ಲಿ ನನ್ನ ತಪ್ಪೇನಿದೆ? ನನ್ನಂತ ಸೀನಿಯರ್ ಲಾಯರ್ಗ ಕಿಂಡಲ್ ಹಾಸ್ಯ ಮಾಡ್ತೀಯ ನೀನಿನ್ನೂ ಎಳೆ ನಿಂಬಿ ಕಾಯಿಲೆ. ನಾ ಕೊಟ್ಟ ಕೇಸಿನ ಬಗ್ಗೆ ಏನ್ ತಯಾರಿ ನಡೆಸಿ? ಬಾಸ್, ಕ್ರಿಕೆಟ್ ನ ಗ್ರೌಂಡ್ ಅಲ್ಲಿ ನೋಡಿದ್ರೇನೆ ಮಜಾ, ನಾಟಕನ ಸ್ಟೇಜ್ ಮೇಲೆ ನೋಡಿದ್ರೇನೆ ಮಜಾ, ಈ ಅರ್ಜುನ್ ವಾದ ಮಾಡೋದನ್ನ ಕೋರ್ಟ್ ಅಲ್ಲಿ ನೋಡಿದ್ರೇನೆ ಮಜಾ. ಓಹೋ, ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್. ಯಾ, ನನಗಾದ ಎಕ್ಸ್ಪೀರಿಯನ್ಸ್ ಆದಷ್ಟು ವಯಸ್ಸು ನಿನಗಿನ್ನೂ ಆಗಿಲ್ಲಲೇ ತಮ್ಮ. ನಾ ಹಂಗ ಮಾಡ್ತೀನಿ, ನಾ ಹಿಂಗ ಮಾಡ್ತೀನಿ, ಆ ಓವರ್ಟೇಕ್ ಮಾಡ್ತೀನಿ, ಈ ಓವರ್ಟೇಕ್ ಮಾಡ್ತೀನಿ ಅಂತ ನನಗೆ ಹೇಳಿ ಹೋದವರೆಲ್ಲ ತಮ್ಮ ಗಾಡಿನ ಸೈಲೆಂಟ್ ಆಗಿ ಸೈಡ್ಗೆ ಹಚ್ಚಾರ. ಬಾಸ್, ಸೋಲು ಅನ್ನೋದು ನನ್ನ ಹತ್ರನೇ ಸುಳ್ದಿಲ್ಲ, ಹೆದರ್ಕೊಂಡು ಓಡೋಗ್ಬಿಟ್ಟಿದೆ. ನಾನು ಹೇಳೋದನ್ನ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಹೌದಾ? ನಾಳೆ ಕೋರ್ಟಲ್ಲಿ ನೀವೇ ನೋಡ್ತೀರಲ್ಲ. ನಾಳೆ ಐತಲ್ಲಪ್ಪ ರಿಸಲ್ಟ್. ಅದೇನು ಡಬ್ ಹಾಕ್ತೀಯೋ ನಾನು ನೋಡ್ತೀನಿ. ನೋಡಿವ್ರಂತೆ. ಯುವರ್ ಆನರ್, ಆಕ್ಸಿಡೆಂಟ್ ಅಲ್ಲಿ ಸತ್ತಂತಹ ವ್ಯಕ್ತಿಯು ಕುಡಿದಿದ್ದ. ಆತ ಹೋಗ್ತಾ ಇದ್ದಂತ ಜೀಪ್ಗೆ ಅಡ್ಡ ಬಂದು ಸತ್ತಿದ್ದಾನೆ. ಆತ ಕುಡಿದಿದ್ದ ಎಂಬುದಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಲ್ಲಿದೆ. ಎಕ್ಸ್ಕ್ಯೂಸ್ ಮಿ, ಯುವರ್ ಆನರ್. ಮಸಳಿ ಬಾಯಾಗ ಸಿಕ್ಸ್ತೀನಿ. ಯುವರ್ ಆನರ್, ಆರೋಪಿ ಆದಿ ಮಾಡಿರುವಂತ ಎಲ್ಲಾ ಕೊಲೆ, ಸುಲಿಗೆ, ಅತ್ಯಾಚಾರ, ಸಮಾಜದ್ರೋಹಿ ಕೃತ್ಯಗಳಿಗೆ ಬೇಕಾಗಿರುವಂತ ಎಲ್ಲಾ ಡೀಟೇಲ್ಸ್ ಈ ಡಾಕ್ಯುಮೆಂಟ್ಸ್ ಅಲ್ಲಿದೆ. ಇದು ಶುದ್ಧ ಸುಳ್ಳು ಯುವರ್ ಆನರ್. ನನ್ನ ಕಿರಿಯ ವಕೀಲರು ತಮ್ಮ ಪ್ರೊಫೆಷನ್ ಅಲ್ಲಿ ಮುಂದೆ ಬರಬೇಕು ಅನ್ನೋ ಉದ್ದೇಶದಿಂದ ನನ್ನ ಕಕ್ಷಿದಾರನ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಆ ರೀತಿ ಏನಾದರೂ ನನ್ನ ಕಕ್ಷಿದಾರ ಮಾಡಿದ್ದಲ್ಲಿ ನ್ಯಾಯಾಲಯದ ಮುಂದೆ ಸಾಕ್ಷಿ ಸಮೇತ ಪ್ರೂವ್ ಮಾಡ್ಲಿ ಯುವರ್ ಆನರ್. ಸಾಕ್ಷಿ ಇಲ್ಲದೆ ಯಾವ ಲಾಯರ್ ತಾನೆ ವಾದ ಮಾಡ್ತಾನೆ ಯುವರ್ ಆನರ್? ಸಾಕ್ಷಿ ಬೇಕಾ ಸಿದ್ದರಾಜ್ ಅವರೇ? ಒಬ್ರೊಬ್ರಾಗಿ ಕರೆಸ್ತೀನಿ, ಲೆಕ್ಕ ಹಾಕೊಳ್ಳಿ. ಸಂಜೀವ್ ಕುಲಕರ್ಣಿ, ಸಂಜೀವ್ ಕುಲಕರ್ಣಿ, ಸಂಜೀವ್ ಕುಲಕರ್ಣಿ. ಹೇಳಿ ಸಂಜೀವ್ ಅವರೇ, ಅವತ್ತೇನ್ ನಡೀತು? ಹಾಯ್ ಸಂಜೀವ್, ಹಾಯ್ ಸಂಜೀವ್, ಏನಿದು? ಏಯ್ ಅದಿ, ಏನಿದೆಲ್ಲ? ಮನೆಯೊಳಗೆ ದನ ನುಗ್ತಿದಿರಲ್ಲ, ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಓಯ್ ಸಂಜೀವ್, ನಿನ್ನ ಆಟನ ಬೇರೆ ಕಡೆ ಇಟ್ಕೋ. ನಮ್ಗೆ ಹಲಸ್ತಂಡ್ ತಿನ್ನಿಸ್ತಾ ಇದೆಯಾ? ಲಿಟಿಗೇಷನ್ ಪ್ರಾಪರ್ಟಿನ ನಿನ್ ಹೆಸರಿಗೆ ಮಾಡ್ಕೊಟ್ರೆ ನಮ್ಮ ಅಣ್ಣನ ಮುಂದೆ 10 ಕೋಟಿ ಕೊಡ್ತೀನಿ ಅಂತ ಹೇಳಿ ಕೆಲ್ಸ ಆದ್ಮೇಲೆ ನವರಂಗಿ ಆಟ ಆಡ್ತಾ ಇದ್ಯಾ? ಮುಂಬೈ, ದುಬೈ ಅಂತ ಓಡಾಡ್ತಾ ಇದ್ಯಾ? ನೋಡು ಅದಿ, ಅದೇನಿದ್ರು ನಂದು ನಿಮ್ ಅಣ್ಣಂದು ಲೆಕ್ಕಾಚಾರ. ನಮ್ಮ ಅಣ್ಣನೇ ಕಳ್ಸಿರೋದು. ಮುಚ್ಕೊಂಡ್ 10 ಕೋಟಿ ಕತ್ತ್ಯಾ ಇಲ್ಲ ಇಲ್ಲೇ ಪ್ರಾಣ ಬಿಡ್ತೀಯಾ? ಏಯ್ ಅದಿ, ಇದೆಲ್ಲ ಸರಿ ಇಲ್ಲ ನೋಡು. ಏನ ಈಗೇನ ಕಿತ್ಕೋತ್ಯಾ? ಏಯ್ ಇದೆಲ್ಲ ಬೇಡ ನೋಡು. ಸಕ್ಕತ್ತಾಗವಳೆ ಅದಿ, ದಾರಿ ಬಿಡಲ್ಲ. ಸಮಾಧಾನ ಮಾಡ್ಕೊಳ್ಳಿ ಸಂಜೀವ್ ಅವರೇ, ಕಣ್ಣೀರು ಯುವರ್ ಆನರ್. ಇವ್ರ ಮಗಳ ಜೊತೆ ಮೃಗೀಯ ರೀತಿಯಲ್ಲಿ ವರ್ತಿಸಿದ್ರಿಂದ ಪಾಪ ಹುಡುಗಿ ಕೆಲವು ದಿನ ಕೋಮಾ ಸ್ಟೇಜ್ ಅಲ್ಲಿದ್ದು ಆಮೇಲೆ ತೀರ್ಕೊಂಡ್ಲು. ಯುವರ್ ಆನರ್, ಆ ದಿನ ಆದಿ ಅವರು ಊರಲ್ಲೇ ಇರ್ಲಿಲ್ಲ. ಊರಲ್ಲಿರ್ಲಿಲ್ಲ. ಸರಿ, ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳನ್ನ, ಸಾಕ್ಷಿಗಳನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಿ. ಎಲ್ಲದಕ್ಕೂ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಕ್ ಆಗಲ್ಲ. ಮಿಸ್ಟರ್ ಸಿದ್ದರಾಜ್ ಅವರೇ, ಕೋರ್ಟ್ಗೆ ಸಾಕ್ಷಿ ಪುರಾವೆಗಳು ಮುಖ್ಯ ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ಯುವರ್ ಆನರ್, ಈ ಆರೋಪಿ ಮಾಡಿರೋ ಅಪರಾಧಗಳು ಇಷ್ಟೇ ಅಲ್ಲ, ಇನ್ನೂ ತುಂಬಾನೇ ಇದೆ. ಇವರು ಕಾರ್ ಆಕ್ಸಿಡೆಂಟ್ ಮಾಡಿ ಒಬ್ಬ ವ್ಯಕ್ತಿನ ಕೊಂದ ಘಟನೆಗೆ ಪ್ರಮುಖ ಸಾಕ್ಷಿ ಶೇಖರ್ ಇಲ್ಲೇ ಇದ್ದಾರೆ. ನಮಸ್ಕಾರ ಸರ್. ಹೇಳಿ ಶೇಖರ್, ಅವತ್ ರಾತ್ರಿ ಏನಾಯ್ತು? ಸರ್, ಅವತ್ ರಾತ್ರಿ ಸುಮಾರು 10:30 ಆಗಿತ್ತು ಸರ್. ಯಾರಾದ್ರೂ ಅಡ್ಡ ಬಂದ್ರೆ ನಿಮ್ಗೂ ಇದೇ ಗತಿ ಅಂತ ಹೆದರ್ಸಿ ಹೊರಟೋಗ್ಬಿಟ್ಟ ಸರ್. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಯುವರ್ ಆನರ್, ಶಸ್ತ್ರಾಸ್ತ್ರ ಸಾಗಾಣಿಕೆ, ಹುಡುಗಿರ ಮಾರಾಟ ಜಾಲ, ಇದರೆಲ್ಲ ಫೋಟೋಸ್ ಕಲೆ ಹಾಕಿರೋ ಪ್ರೆಸ್ ರಿಪೋರ್ಟರ್ ವಿಶ್ವ ಅವ್ರನ್ನ
ಕಟ್ಕಟೆ ಕರ್ಸ್ಬೇಕು ಅಂತ ವಿನಂತಿ ಮಾಡ್ಕೊಂತೀನಿ. ಹೇಳಿ ವಿಶ್ವ ಅವರೇ, ಈ ಫೋಟೋಸ್ ನಿಮಗೆ ಹೇಗ್ ಸಿಕ್ತು? ಎಲ್ಲಿ ತೆಗೆದ್ರಿ? ಸಮಾಜಘಾತಕ ವ್ಯಕ್ತಿಗಳ ಬಣ್ಣನ ಬಯಲ್ ಮಾಡೋದೇ ನನ್ನ ಉದ್ದೇಶ ಸರ್. ಸುಮಾರು ದಿನಗಳಿಂದ ಈ ಆದಿ ಮೇಲೆ ನಾನೊಂದು ಕಣ್ಣಿಟ್ಟಿದ್ದೆ ಸರ್. ಇವ್ರು ಮಾಡೋ ಆಕ್ಟಿವಿಟೀಸ್ನೆಲ್ಲ ಇದೇ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದೀನಿ ಸರ್. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್, ಯುವರ್ ಆನರ್. ಯುವರ್ ಆನರ್, ಗಾಂಜಾ, ಅಫೀಮ್ ಅಂತ ಡ್ರಗ್ಸ್ ನ ಸರಬರಾಜು ಮಾಡ್ತಾ ಯುವ ಪೀಳಿಗೆ ದಿಕ್ಕನ್ನೇ ತಪ್ಪಿಸ್ತಾರೋ ಈ ಆರೋಪಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ. ಆಡು ಆನಿನ ನುಂಗುತ್ತಲ್ಲಪ್ಪ. ಮಾದಕ ವಸ್ತುಗಳ ಸಾಗಣೆ, ಒಂದು ಹುಡುಗಿಯ ರೇಪ್ ಮತ್ತು ಮರ್ಡರ್ ಹಾಗೂ ದಾರಿ ಹೋಕನನ್ನು ಮೋಜಿಗಾಗಿ ತನ್ನ ಜೀಪ್ನಿಂದ ಗುದ್ದಿ ಸಾಯಿಸಿದ್ದು ಮತ್ತು ಕೊಲೆ ಬೆದರಿಕೆ ಎಲ್ಲಾ ಸಾಕ್ಷಿಗಳು ಸಾಬೀತಾಗಿರುವುದರಿಂದ ಆದಿಯನ್ನು ಅಪರಾಧಿ ಎಂದು ಪರಿಗಣಿಸಿ ಐಪಿಸಿ ಸೆಕ್ಷನ್ 302 ಪ್ರಕಾರ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಅರ್ಜುನ್! ಹಲೋ ಅಣ್ಣ, ಆದ್ಯ ನನ್ಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದಾರಣ್ಣ. ಅರ್ಜುನ್, ಸೂಪರ್. ಥ್ಯಾಂಕ್ಸ್. Congrats. Hi Sheila. Hi. Thank you. Arjun, again congrats. ಥ್ಯಾಂಕ್ಸ್. ಅರ್ಜುನ್, ಥ್ಯಾಂಕ್ಸ್ ಮಗ. ಅರ್ಜುನ್, ನೀನ್ ಮಾಡಿದ ವಾದ ನೋಡಿ ನಮ್ ಸೀನಿಯರ್ ಮುಖ ನೋಡೋ ಹೇಗಾಗಿದೆ. ಬ್ಯಾಡ್ಗಿ ಮೆಣಸಿನ ತರ ಒಣಗೋಗ್ಬಿಟ್ಟಿದೆ. ಹೋಗ್ಲಿ ಬಿಡ್ರೋ, ಎಷ್ಟೇ ಆದ್ರೂ ನಾವು ಜೂನಿಯರ್ಸ್. ನಮ್ ಸೀನಿಯರ್ಸ್ಗೆ ಮರ್ಯಾದೆ ಕೊಡ್ಲೇಬೇಕು ಅಲ್ವಾ ಸರ್? ಕೊಟ್ಟಿಲ್ಲಪ್ಪ, ನಾ ಇಸ್ಕೊಂಡಿ. ಅರ್ಜುನ್, ನೀವು ಈ ಕೇಸ್ ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಿ. ಥ್ಯಾಂಕ್ ಯು. ನೀವು ವಾದ ಮಾಡಿದ ಸ್ಟೈಲು ನನ್ಗೆ ತುಂಬಾ ಇಷ್ಟ ಆಯ್ತು. ಐ ಲೈಕ್ ಯು ಸೋ ಮಚ್. ಥ್ಯಾಂಕ್ ಯು ಮಧು. ಇಟ್ಸ್ ಓಕೆ. ಸಾಕ ಬಾಳ ಸಂತೋಷ ಪಟ್ಟು ಹರಡಬೇಡ. ಮುಂದೈತಿ ನಿನಗ ಮಹಾನವಮಿ ಹಬ್ಬ. ಹಿಂಗೆ ನಮ್ ದೋಸ್ತು ವಾದ ಮಾಡಿದಕ್ಕೆ ಎಲ್ರು ಸುಸ್ತು. ಮುಂದೆ ನೋಡ್ತಾ ಇರಿ ಸರ್, ಎಂತೆಂತ ಕೇಸ್ಗಳನ್ನ ಹಿಡಿದು ನಮ್ ಹುಡುಗ ಎಷ್ಟ್ ಮೇಲಕ್ ಬರ್ತಾನೆ. ಅರ್ಜುನ್! ರಾಜು, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಯೋ? ನನ್ ಪ್ರಾಣ ಉಳ್ಸಕ್ ಹೋಗಿ ನಿನ್ ಪ್ರಾಣ ಕಾಪತ್ ಅನ್ಕೊಂಡ್ಬಿಟ್ಯಲ್ಲೋ. ಅರ್ಜುನ್, ನನ್ಗೊಂದ್ ಮಾತು ಕೊಡ್ತೀಯ? ಹೇಳು. ಅರ್ಜುನ್, ನನ್ನ ಮಕ್ಕಳನ್ನ ಒಬ್ಬರನ್ನು ಬಿಡ್ಬೇಡ. ಅವ್ರಿಗೆಲ್ಲ ಗಲ್ ಶಿಕ್ಷೆ ಆಗಂಗ್ ಮಾಡು. ಆಯ್ತು ಕಣೋ ರಾಜು, ಅದೆಲ್ಲ ಹೀಗೆ ಯಾಕೆ? ಸರ್, ಮಧು, ಆಂಬ್ಯುಲೆನ್ಸ್ ಫೋನ್ ಮಾಡಿ ಯಾರಾದ್ರೂ. ನಿನಗೇನು ಆಗಲ್ಲ ರಾಜು, ನಾನಿದ್ದೀನಿ. ರಾಜು, ನಿನಗೇನು ಆಗಲ್ಲ. ನಾಸಿ ನೆರವೇರಿಸ್ತೀನಂತ ರಾಜು ಮಾತು ಕೊಡು. ರಾಜು, 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 ಪ್ರಾಣ ಆಗಿದ್ ನಿನ್ನ ಬಲಿ ತಗೊಂಡಿರೋ ನನ್ ಮಗನ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಕಣ.